ನಮಸ್ತೆ ವೀಕ್ಷಕರೇ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ. ಚೈತ್ರದ ಮಾಸದ ಮೊದಲನೇ ದಿನವೂ ಬಂತು ನೋಡಿ ಯುಗಾದಿಯು. ಮರ ಗಿಡಗಳೆಲ್ಲ ಹೊಸ ಚಿಗುರೊಡೆದು ನಗುತ್ತಿದೆ ನೋಡಿ ಪ್ರಕೃತಿಯು. ಬೇವು ಬೆಲ್ಲದ ಸವಿಯನ್ನು ಹುಣ್ಣುತ್ತಾ ಸಿಹಿ ಕೈ ಸಮನಾಗಿ ಸವಿಯೋಣ. ಹಳೆ ನೆನಪುಗಳ ಕಸವನ್ನು ಗುಡಿಸಿ ಹೊಸತು ಹರುಷವ ತುಂಬೋಣ. ಮನೆಯ ಮುಂದೆ ರಂಗೋಲಿ, ಅಂದ ಬಾಗಿಲಿಗೆ ಮಾವಿನ ತೋರಣದ ಚಂದ. ಹೊಸ ಬಟ್ಟೆಯುಟ್ಟು ಹರಿಸುವ ಹಿರಿಯರು ಬಾಳಲಿ ತುಂಬಲಿ ಆನಂದ ಅಂತ ಒಂದು ಚಿಕ್ಕ ಕವನಗಳನ್ನ ಹೇಳ್ತಾ, ಇದು ನನ್ನ ಕವನ ಅಲ್ಲ, ನನ್ನ ಸ್ನೇಹಿತೆಯವರು ಹೇಳಿದ್ದು. ಆ ಸ್ನೇಹಿತೆ ಕವನನ ಇಲ್ಲಿ ನಾನು ಹೇಳ್ತಾ ನಿಮಗೆಲ್ಲ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಒಂದು ಯುಗಾದಿಯ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ನನ್ನ ಯುಗಾದಿ ಹಬ್ಬ ಅಂದರೆ 2 ದಿನ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ನಾನು ಯಾವ ರೀತಿ ಹಬ್ಬ ಆಚರಣೆ ಮಾಡಿದೆ, ಏನೇನೆಲ್ಲ ನಮ್ಮ ಹಬ್ಬದಲ್ಲಿ ಈ ಒಂದು ಯುಗಾದಿ ಹಬ್ಬದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಹೊಸಬ್ರು, ದಯವಿಟ್ಟು ನನ್ನ ವೀಡಿಯೋಸ್ ವಾಚ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋ ಮುಖಾಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ ಆನ್ ಆಗುತ್ತೆ. ನಾಳೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ನಾನು ಏನೇನು ಮಾಡಿದೆ, ಯಾವ ರೀತಿ ಆಚರಣೆ ಮಾಡಿದೆ ಅಂತ ನಿಮಗೆಲ್ಲ ತಿಳಿಯುತ್ತೆ ಈ ವಿಡಿಯೋದಲ್ಲಿ. ಮೊದಲಿಗೆ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಹಾಗೆ ನಮ್ಮ ಸೊಸೆಯರು ತುಂಬ ಚೆನ್ನಾಗಿ ರಂಗೋಲಿ ಹಾಕಿದರು. ಇವಾಗಲೂ ನಾನು ರಂಗೋಲಿ ಹಾಕ್ತಿದ್ದೆ, ಬಟ್ ಇವಾಗೆಲ್ಲ ಅವರೇ ರಂಗೋಲಿ ಹಾಕಿಬಿಟ್ಟು ಆಚರಣೆ ಮಾಡಿ, ಫಸ್ಟು ರಂಗೋಲಿನೇ ಅಲ್ವಾ ಫಸ್ಟ್ ಮೇನು, ಹಾಗೆ ಆಚರಣೆ ಮಾಡಿದರು. ನಮ್ಮ ಮನೆಯಲ್ಲಿ ಬೆಳಗ್ಗೆ ಎಲ್ಲರೂ ಎಣ್ಣೆ ಸ್ನಾನ ಮಾಡಿಬಿಟ್ಟು ಹಬ್ಬ ಶುರು ಮಾಡಿದ್ವಿ. ಹಬ್ಬ ಅಲ್ಲಿಂದನೇ ಶುರುವಾಯಿತು. ಹಾಗೆ ಅವತ್ತಿನ ದಿನ ಅಂದರೆ ನಮ್ಮ ಒಂದು ಈ ಹಬ್ಬದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಬೀಸಕಲ್ಲು. ನೀವು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದು ಉತ್ತರ ಕರ್ನಾಟಕ ಸೈಡ್ ಆಗಿರ್ಬೋದು, ಎಲ್ರಿಗೂ ಬೀಸಕಲ್ಲು ಗೊತ್ತಿರುತ್ತೆ. ಇಲ್ಲಿ ತೋರಿಸ್ತಿದ್ದೀನಲ್ಲ ನಿಮಗೆ. ಹೊಸ ಗೋಧಿ ಪೂಜೆ ಮಾಡಿಬಿಟ್ಟು ನಮ್ಮ ಕುಲದೇವತೆ ಶ್ರೀ ಕಾಳಿಕಾ ದೇವಿಯ ಒಂದು ಹೊಸ ಗೋಧಿ ಪೂಜೆ ಅಂತೇಳಿ ನಾವು ನಮ್ಮ ಒಂದು ಸಂಸ್ಕೃತಿಯಲ್ಲಿ ಮಾಡ್ತಾಯಿದ್ದೀವಿ, ನಮ್ಮ ಸಂಪ್ರದಾಯದಲ್ಲಿ. ಅಂದರೆ ಹೊಸ ಗೋಧಿ ಬೆಳೆದಿರ್ತಾರಲ್ವ ರೈತರೆಲ್ಲ, ಈ ಗೋಧಿ ಪೂಜೆ ಹೊಸ ನಿಧಿ ಪೂಜೆ ಅಂತೇಳಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ಅದರ ಸಂಕೇತವಾಗಿ ತುಂಬ ಪದ್ಧತಿಯಿಂದ ಮಾಡ್ತೀವಿ ಇದನ್ನು. ಈ ಹಬ್ಬದಲ್ಲಿ ಇದೇ ಒಂದು ಮೇನ್ ಅಟ್ರಾಕ್ಷನ್ ಅನ್ಬೋದು, ಮೇನ್ ರೋಲ್ ಅಂತ ಹೇಳ್ಬೋದು ಈ ಹಬ್ಬದಲ್ಲಿ. ಅಂದರೆ ವಿಶ್ವಕರ್ಮರಿಗೆಲ್ಲ ಈ ಹಬ್ಬದಲ್ಲಿ ಅಂದರೆ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷದಲ್ಲಿ ಶಿರ್ಸಂಗಿ ಶ್ರೀ ಕಾಳಿಕಾ ದೇವಿಯವರ ಒಂದು ಜಾತ್ರೆ ಇರುತ್ತೆ. ಅಲ್ಲಿ ತುಂಬ ಹಿನ್ನೆಲೆ ಇದೆ ಆ ದೇವಸ್ಥಾನದ ಹಿನ್ನೆಲೆ. ಆ ದೇವಸ್ಥಾನದ ಹಿನ್ನೆಲೆ ಸಹ ನಾನೊಂದು ವಿಡಿಯೋ ಮಾಡಿ ನಿಮಗೆ ಅದರದ್ದು ಏನು ವಿಶೇಷತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಇದು ಅದರ ಒಂದು ಸಂಕೇತವಾಗಿ ಮಾಡ್ತಿರೋ ಹೊಸ ನಿಧಿ ಗೋಧಿ ಪೂಜೆ ಅಂತ ಹೇಳಿ ನಮ್ಮ ಕುಲದೇವತೆ ಶ್ರೀ ಶಿರಸಂಗಿ ಕಾಳಿಕಾ ದೇವಿಯವರು ತುಂಬ ಎಷ್ಟು ಸಂಪ್ರದಾಯವಾಗಿ ಮಾಡ್ತಿದ್ದೀವಿ ಅನ್ನೋದನ್ನು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಪೌರ್ಣೆ ನಾನಾವಾದಿ ಹರಿದೇವಿ ಕಾಳಿಕಾಂಬೆ ನಮೋ ಪಂಚಾನನ ಮಹಾಮೂರ್ತಿ ಪಂಚಮೂರ್ತಿ ಸ್ವರೂಪಿಣಿ ಸಹಸ್ರಮುಖಿ ಭಸ್ಮಾಂಗಿ ಕಾಳಿಕಾಂಬೆ ನಮೋ ಪರಾತ್ಪರೆ ಪರಂಜ್ಯೋತಿ ವಾರಾಯಿ ಪರಮೇಶ್ವರಿ ಪಾರ್ವತಿ. ತುಂಬ ಒಂದು ಮಂತ್ರಗಳನ್ನು ಉಚ್ಚರಿಸುತ್ತಾ ಒಂದು ವಿಧಾನವಾಗಿ ನಾವು ಈ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಗೋಧಿ ಪೂಜೆ, ನಿಧಿ ಪೂಜೆ ಮಾಡಿದ್ವಿ. ಹಾಗೆ ನಮ್ಮ ಈ ಹಬ್ಬದಲ್ಲಿ ನಾವು ಪಂಚಾಂಗ ಪೂಜೆ ಮಾಡ್ತೀವಿ. ಅದು ನಮಗೆ ಮೇನ್, ಯಾಕಂದರೆ ಹೊಸ ವರ್ಷ ಶುರುವಾಗುತ್ತಲ್ಲ, ಇದರಿಂದ ಪಂಚಾಂಗ ನಮಗೆ ತುಂಬ ಉಪಯೋಗ ಅಂತೇಳಿ ವಿಶ್ವಕರ್ಮರಿಗಾಗಿರ್ಬೋದು, ಯಾರಿಗೆ ಇವನ್ ಎಲ್ರಿಗೂ ಪಂಚಾಂಗ ಉಪಯೋಗನೇ. ಆದರೆ ನಾವು ಈ ಒಂದು ಹಬ್ಬದಲ್ಲಿ ಪಂಚಾಂಗ ಪೂಜೆ ಮಾಡಿಬಿಟ್ಟು ಅವತ್ತಿನ ದಿನ ಎಣ್ಣೆ ಸ್ನಾನ ಮಾಡಿ, ಹಾಗೆ ಮಾರ್ನಿಂಗ್ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆನೇ ಎಣ್ಣೆ ಸ್ನಾನ ಆಗುತ್ತೆ. ಅಂದರೆ ನಾವೊಂದು ಸ್ನಾನ ಮಾಡಬೇಕಾದ್ರೆ ಬೇವಿನ ಸೊಪ್ಪೆಲ್ಲ ನಾವು ನೀರಲ್ಲಿ ಹಾಕಿಬಿಟ್ಟು ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ತಲೆಗೆ ಹಾಕ್ಕೊಂಡು ನೀರು ಎರೀತಾರೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಆರತಿ ಮಾಡ್ತಾರೆ. ಅದಾದಮೇಲೆ ಗೋಧಿ ನಿಧಿ ಪೂಜೆ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲ ಪೂಜೆ ಆದಮೇಲೆ ಯಾವ ರೀತಿ ಗೋಧಿ ಬೀಸ್ತಾ ಇದ್ದಾರೆ, ಈ ರೀತಿ ಬೀಸಿರ್ತಾರಲ್ಲ ಅದರಲ್ಲಿ ಬಂದು ಗೋಧಿ ನುಚ್ಚಲ್ಲಿ ಸ್ವಲ್ಪ ತೆಗೆದುಬಿಟ್ಟು ಪಾಯಸ ಮಾಡ್ತೀವಿ ನಾವು. ಅಂದರೆ ಎಡೆಗೆ ಅದೇ ಶ್ರೇಷ್ಠ ನೈವೇದ್ಯಕ್ಕೆ ಅಂತ ಹೇಳಿ. ಅದಾದ ನಂತರ ನಾವು ಶಾವಿಗೆ ಬಸಿತೀವಿ. ಅದು ಅವತ್ತಿನ ದಿನ ನಮ್ದು ಅದೇ ಊಟಕ್ಕೆ ಹೊಸ ಶಾವಿಗೆ ತೊಗೊಂಡಿರ್ತೀವಿ. ಈ ಒಂದು ಹಬ್ಬದಲ್ಲಿ ಎಲ್ಲ ಹೊಸದೇ ತೊಗೊಳ್ತೀವಿ ನಾವು. ನಾರಾಯಣ ನಾರಾಯಣ ಓಂ ಸತ್ಯನಾರಾಯಣ ನಾರಾಯಣ ನಾರಾಯಣ ಓಂ 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 ಓಂ ಜೈ ಸದ್ಗುರುದೇವ, ಜೈ ರಾಮ್ ಶ್ರೀರಾಮ್, ಜೈ ಸಾಯಿ ರಾಮ್.
ಚಮ್ಮಲು ಚಮ್ಮಲು ಎಳುಕೊಟ್ಟರೆ ಬೋಟ್ಗೋ ಚಮ್ಮಲು ಚಮ್ ಎರಡನೆದರಿಯ ನಿನಗಾರ ಸರಿಯ ಸರಿ ಸರಿ ಅಂದವರ ನನ್ನ ಮಳೆ ಬಪ್ಪನ ಹೊಸನದರಿಯ ನಿನಗಾರ ಸರಿಯ ಸರಿ ಸರಿ ಅಂದವರ ಮುತ್ತಿನ ಆರತಿ ಬೆಳಗ ಬನ್ನಿ ಕಾಳಮ್ಮ ತಾಯಿಗೆ ಉಡಿಯ ತುಂಬಿರೆ ನೀವು ಉಡಿಯ ತುಂಬಿರ ಚಿನ್ನಾರನ್ನ ರುತಿ ಬನ್ನಿರೆ ಚಂದದ ಹಾಡು ನೀವು ಹಾಡಿ ಚಿನ್ನಾರನ್ನ ರುತಿ ತನ್ನಿರೆ ಚಂದದ ಹಾಡು ನೀವು ಹಾಡಿ ಗೋಧಿ ನೀವು ತನ್ನೀರೆ ಅಕ್ಕಿ ನೀವು ತನ್ನೀರೆ ಗೋಧಿ ನೀವು ತನ್ನೀರೆ ಅಕ್ಕಿ ನೀವು ತನ್ನೀರೆ ಕಾಳಮ್ಮಗೆ ಉಡಿಯ ತುಂಬಿ ನೀವು ಬೇಡಿರೆ ಕಾಳಮ್ಮಗೆ ಉಡಿಯ ತುಂಬಿ ನೀವು ಬೇಡಿರೆ ಯುಗಾದಿ ಜಾತ್ರೆಗೆ ಬನ್ನೀರೆ ನೀವು ಅನ್ನದ ಬುತ್ತಿ ಹಾರಿಸಿರಿ ಯುಗಾದಿ ಜಾತ್ರೆಗೆ ಬನ್ನೀರೆ ನೀವು ಅನ್ನದ ಬುತ್ತಿ ಹಾರಿಸಿರಿ ರಕ್ತ ಬೀಜಾಸನ ಚಂಡಾಡಿದ ಕಾಳಿ ಅದರ ಪ್ರತಿಕಾ ಬುತ್ತಿ ನೀವು ಹಾರಿಸಿರಿ ರಕ್ತ ಬೀಜಾಸನ ಚಂಡಾಡಿದ ಕಾಳಿ ಅದರ ಪ್ರತಿಕಾ ಬುತ್ತಿ ನೀವು ಹಾರಿಸಿರಿ ಪಾರ್ವತಿ ದೇವಿ ಬೆಳೆ ಕಾಳಮ್ಮ ಭಕ್ತರನ್ನ ಮುರಿಯಲಕ್ಕ ಬಂದಳು ಪಾರ್ವತಿ ದೇವಿ ಬೆಳೆ ಕಾಳಮ್ಮ ಭಕ್ತರನ್ನ ಮುರಿಯಲಕ್ಕ ಬಂದಳು ಚಾಮುಂಡಿಗಳು ಭಾರ್ಗವಿಗಳು ಅವತಾರ ದೊಡ್ಡ ಬಂದ ದೇವತೆಗಳು ಚಾಮುಂಡಿಗಳು ಭಾರ್ಗವಿಗಳು ಅವತಾರ ದೊಡ್ಡ ಬಂದ ದೇವತೆಗಳು ಮುತ್ತಿನ ಆರತಿ ಬೆಳಗ ಬನ್ನಿರೆ ಕಾಳಮ್ಮ ತಾಯಿಗೆ ಉಡಿಯ ತುಂಬಿ ಮುತ್ತಿನ ಆರತಿ ಬೆಳಗ ಬನ್ನಿರೆ ಕಾಳಮ್ಮ ತಾಯಿಗೆ ಉಡಿಯ ತುಂಬಿರೆ ನೀವು ಉಡಿಯ ತುಂಬಿರಿ ಕೋಟೆ ಮಹಾರೂಪೆ एक पौर्णे नानावादी हरिदेवी कालिकांबे नमो पंचानन महामूर्ति पंचमूर्ति स्वरूपिणी सहस्रमुखी भस्मांगी कालिकांबे नमो परात्परे ಪರಂಜ್ಯೋತಿ ವಾರಾಯಿ ಪರಮೇಶ್ವರಿ ಪಾರ್ವತಿ. ನೋಡಿದ್ರಲ್ಲ ಯಾವ ರೀತಿ ನಾವು ಎಲ್ಲ ಒಂದು ಮಂತ್ರೋಚ್ಚಾರಣೆಯಿಂದ ವಿಧಿವಿಧಾನದಿಂದ ಹಬ್ಬ ಆಚರಣೆ ಮಾಡ್ತಿದ್ದೀವಿ ಅಂತ. ಹಾಗೆ ಈ ಹಬ್ಬದಲ್ಲಿ ನಾವೆಲ್ಲ ಪ್ರತಿಯೊಬ್ಬರು ಹೆಣ್ಣು ಅಂದರೆ ಮುತ್ತೈದರಿಗೆಲ್ಲ ಉಡಿ ತುಂಬ್ತೀವಿ. ಈ ಗೋಧಿ ಪೂಜೆ ಮಾಡಿಬಿಟ್ಟು ಪ್ರತಿಯೊಬ್ಬರು ಕಳಸ ಬೆಳಗೋದು ಮಾಡೋದ್ರಿಂದ. ಹಾಗೆ ಈ ಹಬ್ಬದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಹೊಸ ವರ್ಷದಲ್ಲಿ ನಾವು ಒಂದು ಹಪ್ಪಳ, ಶಾಂಡಿಗೆ, ಶಾವಿಗೆ, ಯಾವುದೇ ಐಟಮ್ಸ್ ಆಗಿರ್ಬೋದು, ಒಂದು ಉಪ್ಪಿನಕಾಯಿಯಿಂದ ಹಿಡಿದು ಹೊಸದಾಗಿ ನಾವು ತಯಾರು ಮಾಡ್ತೇವೆ. ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿದೆ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರಿ ಸದ್ಗುರ ಪ್ರಾಪ್ತಿ ಜ್ಞಾನಿಗಳ ನೊಡನಾಡಿರಿ ನಾನೇನೆಂಬುದ ಬೇಡಿರಿ ಸದ್ಗುರ ಪ್ರಾಪ್ತಿ ಜ್ಞಾನಿಗಳ ನೊಡನಾಡಿರಿ ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಅನುಭವಸಿ ಲಿಂಗಕ್ಕೆ ಮನವೊಪ್ಪಿ ಬೆಳಗಿರೆ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ನಾನಾ ಜನ್ಮದ ಕತ್ತಲ್ಲಿ ಕಳೆದುಳಿದು ಬೇಗ ಮಾನಾ ಜನ್ಮದ ಬೆಳಕಲ್ಲಿ ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಗ ಮಾನಾ ಜನ್ಮದ ಬೆಳಕಲ್ಲಿ ಈನ ವಿಷಯದಾಸೆ ಹಿಂದಳಿದು ಗುರುವಿನ ಈನ ವಿಷಯದಾಸೆ ಹಿಂದಳಿದು ಗುರುವಿನ ಜ್ಞಾನವೇ ಗತಿಯೆಂದು ಮನವೆತ್ತೆ ಬೆಳಗಿದೆ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ ಅಷ್ಟವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು
ಅಷ್ಟಾವರ್ಣದ ಜನ್ಮವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಗುರು ನಮಗೆ ಮುಟ್ಟಿದ ಫಲದಿಂದ, ಕೊಟ್ಟಾನು ಗುರು ನಮಗೆ ಮುಟ್ಟಿದ ಫಲದಿಂದ, ಹುಟ್ಟಿದ ಮಗ ಶಿವನೆಂದು ಹೆಸರಿಟ್ಟು ಬೆಳಗಿರೆ, ಹುಟ್ಟಿದ ಮಗ ಶಿವನೆಂದು ಬೆಳಗಿರೆ. ಜ್ಞಾನಪೂರ್ಣಂ ಜಗಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದಾರತಿ. ಹಾಗೆ ಈ ಹಬ್ಬದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾವೆಲ್ಲರೂ ಈ ಗೋಧಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಎಲ್ಲರೂ ಇರುವೆಗೂಡೆಗೆ ಬೇವು ಹಾಕ್ತೀವಿ. ಅಂದರೆ ಅವರು ಆ ಒಂದು ಜೀವಿಗೂ ಸಹ ನಾವು ಬೇವು ಸಿಹಿನ ಹಂಚ್ತೀವಿ. ಈ ಹಬ್ಬದ ವಿಶೇಷತೆ ನಮ್ಮದು. ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ಲ, ಗೋಧಿ ಬೀಸಿದ್ದನ್ನು ನಾವು ಪಾಯಸ ಮಾಡ್ತೀವಿ ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ ತೋರಿಸ್ತಿದ್ದೀನಿ, ಗೋಧಿ ಪಾಯಸ ಮಾಡಿದ್ದೀವಿ, ಅದು ನೈವೇದ್ಯಕ್ಕೆ ಶ್ರೇಷ್ಠ ಅಂತ. ಹಾಗೆ ಇದು ಸೆಕೆಂಡ್ ಡೇ ವ್ಲಾಗ್ ಆಗಿರುತ್ತೆ ನಮ್ಮದು. ಏನಪ್ಪ ಅಂದರೆ, ಅವತ್ತಿನ ದಿನ ನಾವು ಹೋಳಿಗೆ ಎಲ್ಲ ಎಡೆ ಮಾಡಿಬಿಟ್ಟು ಬನ್ನಿ ಮರಕ್ಕಾಗಿರ್ಬೋದು, ಆಮೇಲೆ ಒಳೆ ಪೂಜೆಗೆ ಹೋಗ್ಬಿಟ್ಟು ಒಳೆ ಪೂಜೆಗೂ ನೈವೇದ್ಯ ಮಾಡ್ತೀವಿ, ಒಳೆ ಗಂಗಮ್ಮನ ಪೂಜೆ ಮಾಡೋದು ಅಂತ ಹೇಳಿ. ನೆಕ್ಸ್ಟ್ ಡೇ ಒಂದು ದಿನ ಬೇವು ಶಾವಿಗೆ, ಅದರ ನೆಕ್ಸ್ಟ್ ಡೇ ಹೋಳಿಗೆ ಊಟ ಮಾಡೋದು. ಅಂದರೆ ಹೋಳಿಗೆ ಎಲ್ಲ ಪ್ರಿಪೇರ್ ಮಾಡಿ ಬನ್ನಿ ಮರಕ್ಕೆ ತೊಗೊಂಡು ಹೋಗ್ತೀವಿ. ಅಂದರೆ ಕಾಳಿಕಾ ದೇವಿಯ ಒಂದು ಸ್ವರೂಪ, ಬನ್ನಿ ಮರ ಎಲ್ಲಿ ನೆಲೆಸಿರುತ್ತೆ, ಬನ್ನಿ ಮರದಲ್ಲಿ ಕಾಳಿಕಾ ದೇವಿ ಇರ್ತಾಳೆ ಅಂತ ಹೇಳಿ ನಾವು ಬನ್ನಿ ಮರಕ್ಕೂ ಸಹ ನೈವೇದ್ಯ ಮಾಡ್ತೀವಿ. ಒಳೆ ಗಂಗಮ್ಮನ ಪೂಜೆ ಮಾಡ್ತೀವಿ. ಗಂಗಮ್ಮ ಅಂದರೆ ಆ ತಾಯಿಗೆ ಒಂದು ನಮ್ಮ ಒಂದು ಪಾಪನ ಪರಿಹಾರ ಮಾಡುವಂಥ ಶಕ್ತಿ ಇರುತ್ತೆ ಅಂತ ಹೇಳಿ ನಾವು ಈ ರೀತಿ ಗಂಗಾದೇವಿಯ ಆರಾಧನೆ ಸಹ ಮಾಡ್ತೀವಿ ಈ ಹಬ್ಬದಲ್ಲಿ. ಗಂಗೆ ಪೂಜೆ ಮಾಡಿ ನೈವೇದ್ಯನ ನಾವು ಹೊಳೆಯಲ್ಲಿ ತೇಲ್ಬಿಡ್ತೀವಿ. ಹೊಳೆಯಲ್ಲಿ ತೇಲ್ಬಿಟ್ಟು ಅದನ್ನ ನೆಕ್ಸ್ಟ್ ನಾವು ತೊಗೊಂಡು ಬರಲ್ಲ ನೈವೇದ್ಯನ ವಾಪಸ್ಸು. ಯಾಕಂದರೆ ಒಂದು ಸೈಂಟಿಫಿಕ್ ರೀಸನ್ ಹೇಳಬೇಕು ಅಂದರೆ, ಅಲ್ಲಿರೋ ಮೀನುಗಳಿಗೆ ಆಗಿರೋದು, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲ ಆಹಾರ ಆಗಲಿ ಅಂತೇಳಿ ಆ ನೈವೇದ್ಯನ ಅಲ್ಲೇ ತೇಲ್ಬಿಡ್ತೀವಿ. ಹಾಗೆ ಅದು ಒಂದು ಸಂಸ್ಕೃತಿ ಕೂಡ ಅಂತ ಹೇಳ್ಬೋದು. ಎಲ್ಲ ಈ ರೀತಿ ನಾವು ಪೂಜೆ ಒಂದು ವಿಧಿವಿಧಾನವಾಗಿ ಅವತ್ತಿನ ಸೆಕೆಂಡ್ ಡೇ ಪೂಜೆನೂ ಸಹ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಅವತ್ತಿಂದು ನಮ್ಮದು ಬ್ಯಾಲೆನ್ಸ್ ಏನಿತ್ತು ಅಂದರೆ, ಚಂದ್ರ ದರ್ಶನ ಮಾಡೋದೊಂದು ಬ್ಯಾಲೆನ್ಸ್ ಇದೆ. ಅದು ಸಹ ಚಂದ್ರ ದರ್ಶನ ಆಯಿತು ಅಂದರೆ ಕಂಪ್ಲೀಟ್ ಆಗುತ್ತೆ ನಮ್ಮ ವ್ಲಾಗು. ನೆಕ್ಸ್ಟ್ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಒಳ್ಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ನಾವು ಊಟಕ್ಕೆ ರೆಡಿ ಆದ್ವಿ. ನಮ್ಮ ಮನೇಲಿ ಹೋಳಿಗೆ ಊಟ ನೋಡಿ, ಎಷ್ಟು ವಿವಿಧ ಖಾದ್ಯಗಳಿದ್ದಾವಲ್ವ. ಈ ಒಂದು ಊಟದಿಂದ ನಮ್ಮದು ಮಧ್ಯಾಹ್ನದ ವ್ಲಾಗ್ ಮುಗಿಯುತ್ತೆ ಅಲ್ಲಿಗೆ. ಮಜ್ಜಿಗೆ ಆಗಿರ್ಬೋದು, ಉಪ್ಪಿನಕಾಯಿ, ಅನ್ನ ಸಾಂಬಾರು, ಶಾಣ್ಗೆ, ಕೋಸಂಬರಿ, ಪಲ್ಯ, ಹೀಗೆ ವಿವಿಧವಾದ ಭಕ್ಷ್ಯಗಳೊಂದಿಗೆ ಅವತ್ತಿನ ಊಟ ಮುಗಿಸ್ಬಿಟ್ಟು ಈವ್ನಿಂಗ್ ಚಂದ್ರ ದರ್ಶನ ಆಗ್ತಾಯಿದೆ. ಚಂದ್ರ ದರ್ಶನ ಮುಗಿಸ್ಕೊಂಡ್ಬಿಟ್ಟು ನಾವು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಇವತ್ತಿನ ವ್ಲಾಗ್ ಮುಗಿಸಿದ್ವಿ. ಎಷ್ಟು ಚೆನ್ನಾಗಿರುತ್ತಲ್ವಾ ಚಂದ್ರ ದರ್ಶನ. ಈ ಸಾಯಂಕಾಲ ಚಂದ್ರ ದರ್ಶನ ಆದಮೇಲೆ ಹಳ್ಳಿ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆ ಸೀರೆನೆಲ್ಲ ಉಟ್ಕೊಂಡು ಯುಗಾದಿ ಹಬ್ಬದ ಶುಭಾಶಯ ಕೋರ್ತಾ ಬೇವು ಬೆಲ್ಲ ಹಂಚ್ತಾ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಬರ್ತಾ ಇರ್ತಾರೆ. ಇದು ಸಿಟಿಲೂ ಸ್ವಲ್ಪ ಇವಾಗಲೂ ನಡೀತಾ ಇದೆ. ಈ ಹಬ್ಬ ತುಂಬ ಚೆನ್ನಾಗಿದೆ. ನನ್ನ ವ್ಲಾಗ್ ಇಷ್ಟು ಮುಗಿಸ್ತಾ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.